ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗಷ್ಟೇ ದೇವ್ರ ಪೂಜೆಯನ್ನು ಮಾಡಿಬಿಟ್ಟು ಬಂದೆ. ಸೊ ಮನೆ ಮುಂದೆ ಇರುವಂಥ ಮನಿ ಪ್ಲಾಂಟ್ ಎಷ್ಟು ಚೆಂದ ಬಂದಿದೆ ನೋಡಿ. ಸೊ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಹೊಸಲಿಗೂ ಕೂಡ ಪೂಜೆ ಮಾಡಿದೆ. ಸೊ ಈಗಷ್ಟೇ ಪೂಜೆನ ಮುಗಿಸ್ಕೊಂಡೆ. ಇವಾಗೇನಿದ್ರು ನಮ್ಮ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟ್ ಏನಪ್ಪ ಇವತ್ತು ನಮ್ಮ ಮನೇಲಿ ಅಂದರೆ ಸೂಪರಾಗಿರುವಂತಹ ಬಿಸಿ ಬಿಸಿ ಉಪ್ಪಿಟ್ಟು ಅದ್ರ ಜೊತೆ ಕಾಂಬಿನೇಷನ್ನು ಕೇಸರಿ ಬಾತು. ನಮ್ಮಮ್ಮ ಕೇಸರಿ ಬಾತ್ ಮಾಡಿದಾಗೆಲ್ಲ ಎಲ್ಲರೂ ಮನೇಲಿ ಯೂಶ್ವಲಿ ಈ ಥರ ಮಾಡ್ತಾರೆ. ತಟ್ಟೆಗೆ ಹಾಕ್ಬಿಟ್ಟು ಅದನ್ನು ಪೀಸ್ ಮಾಡಿರ್ತೀವಲ್ಲ, ಸೊ ಆ ಥರ. ಈಗ ನಮ್ಮ ಮುದ್ದಮ್ಮ ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಮುದ್ದಮ್ಮ ಹಾಯ್ ಅಲ್ಲ, ನಮಸ್ತೆ ನಮಸ್ತೆ. ಹಾಯ್ ಅಂತೆ. ಹಾಯ್ ಮುದ್ದಿಗಿನೇ ತಿಂಡಿ ತಿಂತಿ ನಾವು ಸುಮ್ಮನೆ ಇರ್ಬೇಕು, ಗೊತ್ತಾಯ್ತಾ? ನಾವೆಲ್ಲ ಹೋಗ್ತಾ ಇದೀವಿ ಅಮ್ಮ. ಮುದ್ದು ನೋಡಿ ನಮ್ಮ ಮುದ್ದಮ್ಮ ಹೆಂಗೆ ರೆಡಿ ಆಗಿದೆ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ನಾವು ನೋಡಿ ನಾವೆಲ್ಲ ಹೋಗ್ತಾ ಇದೀವಿ. ఏంటి ಇಲ್ಲಿ ನೋಡು, ಇಲ್ಲಿ ನೋಡು ಗಿಂಡ ಹೆಂಗೆ ನೋಡ್ತಾ ಇತ್ತು. ಮುದ್ದಮ್ಮನ ಇದೇ ಫಸ್ಟ್ ಟೈಮು ಹೊರ್ಗಡೆ ಫಂಕ್ಷನಿಗೆ ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ನಮ್ಮ ಮನೆ ಪಕ್ಕದ ಮನೆಯವ್ರದ್ದೇ ಮನೆ ಓಪನ್ ಇತ್ತು, ಗೃಹ ಪ್ರವೇಶ ಇತ್ತು. ಸೊ ಇಲ್ಲಿ ಹಾಯ್ ಮಾಡ್ತಿರೋದು ಪಲ್ಲು ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರು. ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಮತ್ತು ಒಂದೇ ಊರವರಾಗಿರೋದ್ರಿಂದ ಒಂದೇ ಮನೆಯವ್ರ ಥರ ಇದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗಿತ್ತು. ಮುದ್ದಮ್ಮನ್ನ ರೆಡಿ ಮಾಡಿ ಕರ್ಕೊಬರೋ ಸ್ವಲ್ಪ ಲೇಟ್ ಆಯಿತು. ಪಾಪನ್ನ ಎತ್ಕೊಂಡಿದ್ದಾರಲ್ಲ ಇವರು, ಗೀತಾ ಅಂತ ಹೇಳ್ಬಿಟ್ಟು, ಅವ್ನ ಮಗ ಹೇಮಂತ್ ಅಂತ. ಅವರು ಎಷ್ಟೇ ಬ್ಯುಸಿ ಇದ್ರೂ ಪಾಪ ಮುದ್ದಮ್ಮ ಅಂದರೆ ಎಷ್ಟು ಇಷ್ಟ ಅಂದರೆ, ನಮಗೆ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ, ನೀವು ಊಟ ಎಲ್ಲ ಮಾಡ್ಕೊಳ್ಳಿ, ಎಲ್ಲಿ ಗಂಟ ನಾನೇ ನೋಡ್ಕೋತೀನಿ ಅಂತ ಪಾಪ ಎತ್ಕೊಂಡಿದ್ರು. ಸೊ ನಾವು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು. ಯೂಶ್ವಲಿ ಎಲ್ಲ ಬೇಗ ಬಂದು ಕೆಲಸ ಎಲ್ಲ ಮಾಡಿ ಜೊತೆಲೇ ಇರ್ತಿದ್ವಿ ಪೂಜೆಗೆಲ್ಲ. ಆದರೆ ಮುದ್ದಮ್ಮ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ನಾವು ಬರೋದು. ಸೊ ಫಸ್ಟು ಮನೆ ನೋಡ್ಕೊಬರೋಣ ಬನ್ನಿ. ಪೂರ್ತಿ ಮನೆ ತೋರಿಸ್ಲಿಕ್ಕಾಗಲ್ಲ. ಸೊ ಒಂದು 3-4 ಫ್ಲೋರ್ ಏನೋ ಇದೆ, ಇದು ಅದರಲ್ಲಿ 2ನೇ ಫ್ಲೋರು. ಮುದ್ದಮ್ಮ ಅವ್ರ ಅಮ್ಮನ ಜೊತೆ ಕುತ್ಕೊಂಡು ಎಲ್ಲರೂ ಮಾತಾಡಿಸ್ತಿದ್ದಾರೆ, ನೋಡ್ತಾ ಇದ್ದಾಳೆ. ಸೊ ಇದು ಬಂದುಬಿಟ್ಟು ದೇವ್ರ ಮನೆ ಚೆನ್ನಾಗಿದೆ. 2 ಬೆಡ್ರೂಮ್ ಇದೆ, 2 BHK ಮನೆಯದು. ಮತ್ತು ಒಂದು ಹಾಲು ಚೆನ್ನಾಗಿದೆ, ಕಿಚನ್ ಎಲ್ಲ ಚೆನ್ನಾಗಿದೆ. ಪೂರ್ತಿ ತೋರಿಸೋಣ ಅಂತ ಹೇಳಿದ್ರೆ ಅಲ್ಲೆಲ್ಲ ಜನ ಇದ್ರೆ ತೋರಿಸ್ಲಿಕ್ಕಾಗಿಲ್ಲ. ಅದ್ರ ಜೊತೆನೇ ಇದ್ದು ಎಲ್ಲರನ್ನೂ ನೋಡ್ತಾ ಇದೆ ಕಣ್ಕೊಂಡು ಬಿಟ್ಕೊಂಡು ಮುದ್ದಮ್ಮ. ಅವಳಿಗೆ ಒಂಥರ ಖುಷಿ, ಹೊರಗಡೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀವಲ್ಲ ಅಂತ. ಅವ್ರ ಅಮ್ಮನ ಬೇರೆ ಮುದ್ದು ಮಾಡ್ತಾ ಇದ್ದಾಳೆ. ಅಮ್ಮ ಅಪ್ಪಾಜಿ ಎಲ್ಲ ಊಟಕ್ಕೆ ಇದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಅಲ್ಲಿ ವೆಯ್ಟ್ ಮಾಡ್ತಿರ್ತೀವಿ, ಆಮೇಲೆ ನೀವು ಬನ್ನಿ ಅಂತ ಅಂದರು. ಅಷ್ಟೊತ್ತಿಗೆ ನಾನು ಮುದ್ದಮ್ಮಂಗೆ ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪನೇ ತಿಂತಾ ಇದ್ದಾಳೆ. ಅವಳು ನೋಡ್ತಾ ಇದ್ದಾಳೆಲ್ಲ ಮಾತಾಡಿಸ್ತಾ ಇದ್ದಾರೆ, ಅದನ್ನ ನೋಡ್ಕೊಂಡು ಆಟ ಆಡ್ಕೊಂಡು ತಿಂತಾ ಇದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಲ್ಲ ಫ್ರಾಕಲ್ಲಿ. ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಅದು ಅವಳ ಫೇಸಿಗೆ ಅದು ತುಂಬಾ ಸೂಟ್ ಆಗ್ತಾ ಇದೆ. ಸೊ ಅಲ್ಲೆಲ್ಲರೂ ಮುದ್ದು ಮಾಡ್ತಾಯಿದ್ರು, ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ರ. ಅವ್ರು ಮಾತಾಡಿಸ್ತಾ ಇದ್ರೆ ಅವಳಿಗೆ ಖುಷಿ, ಜನ ಇರಬೇಕು ಮನೆ ತುಂಬ. ಸೊ ಫೈನಲಿ ಊಟಕ್ಕೆ ಅಮ್ಮ ಅಪ್ಪಾಜಿ ಇಬ್ಬರು ಕೂತಿದ್ರು. ಆಮೇಲೆ ಇಲ್ಲಿ ನನಗೂ ಮತ್ತೆಗೂ ವೆಯ್ಟ್ ಮಾಡ್ತಾಯಿದ್ವಿ ನಾವು ಊಟಕ್ಕೆ. ನಮಗೆ ಜಾಗ ಇರಲಿಲ್ಲ, ಅದಕ್ಕೆ ಅಪ್ಪ ಅಮ್ಮ ಹೇಳಿದ್ರು, ಇಲ್ಲ ನೀವಿಬ್ಬರು ಊಟ ಮಾಡ್ಕೊಳ್ಳಿ, ಮಗುನ ನಾವು ನೋಡ್ಕೋತೀವಿ, ಆಮೇಲೆ ಮಗು ನೀವು ಇಟ್ಕೊಳ್ಳಿ, ನಾವು ಆಮೇಲೆ ಊಟ ಮಾಡ್ತೀವಿ ಅಂತ. ಸೊ ಅದಕ್ಕೆ ನಾನು ನಮ್ಮ ಅತ್ತಿಗೆ ಊಟ ಮಾಡಿಕೊಂಡು ಕೆಳಗಡೆ ಫ್ಲೋರಿಗೆ ಬಂದು ಇಲ್ಲಿ ಅರ್ಶಿನ ಕುಂಕುಮ ಬಾಗ್ನ ಮತ್ತು ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಇವರು ಮಂಜು ಆಂಟಿ ಅಂತ ಹೇಳ್ಬಿಟ್ಟು, ಇವ್ರ ಮನೇಲಿ ಓಪನ್ ಇರೋದು. ಆವಾಗಲೇ ತೋರಿಸಿದ್ನಲ್ಲ ಗೀತಾ ಅಂತ, ಅವರ ಅಕ್ಕ ಇವರು. ಸೊ ಅರ್ಶಿನ ಕುಂಕುಮ ಎಲ್ಲ ನಾವೇ ತೊಗೊಳ್ತೀವಿ, ಒಂದೇ ಮನೆ ಥರ ಇದ್ದೀವಲ್ವ. ಸೊ ತೊಗೊಂಡು ಮತ್ತು ಸ್ವೀಟು ಹಣ್ಣು ಎಲ್ಲ ಕೊಟ್ಟರು, ಮತ್ತು ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟರು. ಅಷ್ಟೊತ್ತಿಗೆ ಮುದ್ದಮ್ಮನ್ನ ಅಲ್ಲೇ ಯಾವಾಗಲೇ ಗೀತೆ ಎತ್ಕೊಂಡಿದ್ರಲ್ಲ ಅವ್ರು ಎತ್ಕೊಂಡಿದ್ರು. ನಾವು ಇದನ್ನೆಲ್ಲ ತೊಗೊಂಡು ಮತ್ತು ಕೆಳಗಡೆ ಮನೆ ನೋಡಿರಲಿಲ್ಲ ನಾವು, ಅದನ್ನೆಲ್ಲ ನೋಡ್ಕೊಬಂದ್ವಿ. ಇವಾಗ ಬಾಗಿನ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಏನಂದರೆ ಊರಿಂದ ಎಲ್ಲ ಬಂದಿದ್ರು, ನಮ್ಮ ಮೈಸೂರಿಂದ ಎಲ್ಲ. ಇವರು ನಮ್ಮೂರ ಕಡೆಯವ್ರೆ. ಸೊ ಮೈಸೂರು ಮಳವಳ್ಳಿ ಸೈಡಿಂದ ಎಲ್ಲ ಬಂದಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಡುವಂಥ ಸಮಯ. ಹರ್ಷಪ್ಪ, ಈಗಷ್ಟೇ ಫಂಕ್ಷನಿಂದ ಬಂದ್ವಿ, ನೋಡಿ ಹೇಗಾಗಿದ್ದೀವಿ ಅಂತ. ಅಪ್ಪ ಸಖತ್ತು ಜನ, ಇದು ಸಖತ್ತು ಸ್ಟ್ರೈನ್ ಆಗೋಯ್ತು. ಬಟ್ ಏನೋ ಮಾಡೋಕ್ಕಾಗಲ್ಲ ಅಲ್ವಾ. ಹೋಗಿ ಬಂದ್ವಿ, ಚೆನ್ನಾಗಿತ್ತು ಫಂಕ್ಷನು. ಇವಾಗ ಫಸ್ಟ್ ಪ್ಯಾಚಿ ಮಾಡ್ಬೇಕು.